ಸ್ನೇಹಿತರೆ ನಮ್ಮ ಫ್ರೆಂಡ್ ಅವರು ಹೊಸ ಮನೆ ಫಂಕ್ಷನ್ ಇಲ್ಲಿ ಬಂದ್ಬಿಟ್ಟು ಅಸ್ಸಾಂ ಹತ್ರ ನಿಯರ್ ಸಿಲ್ಚರ್ ಪಕ್ಕದಲ್ಲೇ ಒಂದು ವಿಲೇಜ್ ಸ್ಮಾಲ್ ವಿಲೇಜು ಇದು ಬಂದ್ಬಿಟ್ಟು ಹೊಸ ಮನೆ ಫಂಕ್ಷನ್ ಮಾಡ್ತಾರೆ. ಹೊಸ ಮನೆ ಫಂಕ್ಷನ್ ಹೆಂಗಿದೆ ಅಂದ್ಬಿಟ್ಟು ನೋಡೋಣ. ಸೊ ಒಂದು ಸತಿ ನೋಡಿ, ನಾನು ಇವಾಗ ವಿಸಿಟ್ ಮಾಡಿದೆ ನೈಟು. ಇವಾಗ ಸೊ ನೀವು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಬಂದ್ಬಿಟ್ಟು ನೋಡಿ ಇವ್ರು ದೇವರು ಪೂಜೆ ಮಾಡ್ತಾರವರು ಹೊಸ ಮನೆ ಕಟ್ಟುವಾಗ. ನೋಡಿ ಇಲ್ಲಿ ಬಂದ್ಬಿಟ್ಟು ಗೊತ್ತಲ್ಲ ದಾನ್ ಅಂದರೆ ಇದನ್ನು ಭತ್ತ ಹಾಕಿದೆ ನೋಡಿ, ಭತ್ತ ತೆಂಗಿನಕಾಯಿ ಪೂಜೆ ಸೊ ಈ ಥರ ಎಲ್ಲ ಮಾಡ್ತಾರೆ ನೋಡಿ. ಸೊ ದಾನ ಆಗಿಬಿಟ್ಟು ಪೂಜೆ ಮಾಡ್ತಾರೆ ಇದರ ಮೇಲೆ ನೋಡ್ತಾರೆ. ಚಿಕ್ಕ ಟೆಂಪಲ್ ಥರ ಇದು, ವಿಷ್ಣು ಭಗವಾನ್ ಈ ಥರ ಪೂಜೆ ಮಾಡ್ತಾರೆ. ಹೊಸ ಮನೆಗೆ ಪೂಜೆ, ಹೊಸ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ನೋಡಿ. ಚಿಕ್ಕ ಇದು ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಮನೆ ಪೂಜೆ. ಬಂದ್ಬಿಟ್ಟು ಕಬ್ಬು ಗೊತ್ತಲ್ಲ, ಕಬ್ಬು ಸ್ವೀಟು ಬಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇದು ಗೊತ್ತಲ್ಲ, ಇದೆಲ್ಲ ಫ್ರೂಟ್ಸ್ ಎಲ್ಲ ಬಟರ್ ಫ್ರೂಟ್. ಹಾಂ ಇದು ಸೇಮ್ ಹಾಂ ಮತ್ತು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಬ್ಬ ಕನ್ನಡ ಫ್ರೆಂಡ್ ಇದೆ. ಇವಾಗ ನೇಮ್ ಹಾಂ ಬಿಪ್ರಜಿತ್ತೇನಾ? ಬಿಪ್ರಜಿತ್ ನೋಡಿ ಒಂದು ತೋರ್ಸಮ್ ನೀವು. ವಿಪ್ರಜಿತ್ತೇನಾ ನೋಡಿ, ಆ್ಯಕ್ಚುಲಿ ನೀವು ಬಿಪ್ರಜಿತ್ತು. ಅಸ್ಸಾಮಲ್ಲಿ ಕನ್ನಡದವರು. आपका भी पूरा ಕನ್ನಡ ಈಗ ನಿಮ್ಮ ಕನ್ನಡ ಪೂರ ಬರುತ್ತೆ, ಕನ್ನಡ ತಮಿಳ್ ತೆಲುಗೆಲ್ಲ ಬರುತ್ತೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಕನ್ನಡ ಅವರು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಸ್ಸಾಮಲ್ಲಿ ಕನ್ನಡ ಮಾತಾಡ್ತಾರೆ ನಿಜವಾಗ್ಲೂ ತುಂಬ ಖುಷಿ. ಫುಲ್ ಕನ್ನಡ ಮಾತಾಡ್ತಾರೆ ಗೊತ್ತವರು ನೋಡಿ. ಇದು ಬಂದ್ಬಿಟ್ಟು ಅವ್ರ ದೇವರು. ಓಕೆ, ಸೊ ಇಲ್ಲಿ ಎಲ್ಲ ಪೂಜೆ ಮಾಡಿದ್ರು ನೋಡಿ. ट्रेन ओपन है ना? ट्रेन चल रहा है ರೈಲ್ವೆ ಟ್ರ್ಯಾಕ್. ಹೆಂಗೆ ಗೊತ್ತಿಲ್ಲ ಟ್ರೈನ್ ಹೋಗ್ತಾ ಇದೆ ಇಲ್ವ ಅಂತ ನೋಡಿ. ನಮ್ದಾದ್ರೆ ನಾವಾದರೆ ಹೆಂಗಿದೀವಿ ಅಂತ ನೋಡಿ. ಏನು ಮಾಡ್ತಾರೆ, ಪೂಜೆ ಮಾಡ್ತಾ ಇರೋದು. ಹೊಸ ಮನೆ ಬಂದ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. आ सकता ಸೊ ಬಂದ್ಬಿಟ್ಟು ಹೊಸ ಮನೆ ನೋಡಿತಾರೆ ನೋಡಿ. ಹೊಸ ಮನೆ ನೀವು ಸೊ ಇದೆಲ್ಲ ಬಂದ್ಬಿಟ್ಟು ನೋಡಿ, ಇದು ಫುಲ್ ಈ ಥರ ಕಟ್ಟಿದ್ದಾರೆ ಹೊಸ ಮನೆ. ಇದೆಲ್ಲ ಬಂದ್ಬಿಟ್ಟು ನಾವು ಎಲ್ಲ ಫುಲ್ಲು ಈ ಥರ ಕಟ್ತೀವಲ್ಲ, ಇದರಲ್ಲಿ ನೋಡಿ ಬಂಬು ಗೊತ್ತಲ್ಲ, ಕೋಲಿಂದ ಕಟ್ಬಿಟ್ಟಿದೆ ಮನೆ ನೋಡಿ. ಇಲ್ಲಿ ಮಾತ್ರ ಇಟ್ಟಿಗೆ ಕಟ್ಟಿದ್ದಾರೆ, ಇಲ್ಲೆಲ್ಲ ಫುಲ್ ಕೋಲು ಸ್ಟಿಕ್ಕಿಂದ ಇದಾಗ್ಬಿಟ್ರೆ ಸೊ ಅಷ್ಟೇ. ಇಲ್ಲೆಲ್ಲ ಅಸ್ಸಾಮದ ಮನೆ. ಪೀಲಿಯಮ್ಮ ಹೋಗಿ एक मिनट ಹೊಸ ಮನೆ ನೋಡಿ. ಇದೆಲ್ಲ ಬಂದ್ಬಿಟ್ಟು ಹೊಸ ಮನೆ ನೋಡಿ ಯಾವ ಥರ ಮಾಡಿದೆ ಅಂದ್ಬಿಟ್ಟು ನೋಡಿ. ನಿಮಿಷ ಏನೋ ರೆಡಿ ಮಾಡ್ತಾರೆ ಮೋಸ್ಟ್ಲಿ ಇವರು. ತೋರಿಸ್ತೀನಿ ನಾನು ನಿಮಗೆ ನೋಡಿ, ಏನೋ ರೆಡಿ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಏನಂತ. ಓಕೆ, ಫುಡ್ ಏನಂತ ಗೊತ್ತಿಲ್ಲ.
ಇದು ಬಂದ್ಬಿಟ್ಟು ನಮ್ಮ ದೋಸ್ತ ಅವ್ರ ಮನೆ ವಿದ್ಯುತ್ ಅಂದ್ರೆ ವಿದ್ಯುತ್ ನಮ್ಮ ಫ್ರೆಂಡ್ ಅವ್ರ ಬೆಂಗಳೂರು ಫ್ರೆಂಡು ನೋಡಿ ಬೆಂಗಾಲಿ ಇವರು ಮಿಜೋರಾಂ ಹತ್ರ ಇರೋದು. ಸೊ ಇವ್ರು ಬಂದ್ಬಿಟ್ಟು ಇವ್ರ ಮನೆ ಕಿಚನ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ಬೆಂಗಾಲಿ ಸ್ಟೈಲಲ್ಲಿ ಫುಡ್ ಊಟ ಮಾಡಿದ್ದಾರೆ ಬಂದ್ಬಿಟ್ಟು. ಇವಾಗ ನಾವು ಬೆಸ್ಟ್ ಫುಡ್ ಬೆಂಗಾಲಿ ದೋಸ್ತ್ ಡಾರ್ಲಿಂಗ್. ಹಾಯ್ ಡಾರ್ಲಿಂಗ್. ವಿದ್ಯುತ್ ಅಲ್ಲಿ ಬಂದ್ಬಿಟ್ಟು ನನ್ನ ಫುಲ್ ದೋಸ್ತ್ ಇವ್ರು ವಿದ್ಯುತ್. ಇವ್ರ ಮನೆಯಲ್ಲಿ ಬಂದ್ಬಿಟ್ಟು ಬೆಂಗಾಲಿ ಏನ ವಿದ್ಯುತ್ ಇವೆಲ್ಲ ಬೆಂಗಾಲಿ ಸ್ಟೈಲ್ ಖಾನ ಅಪ್ಕ ಕರ್ರೆ ಕಿಚನ್ ನೋಡಿ. ಇಲ್ಲಿ ಬಂದ್ಬಿಟ್ಟು ಸೌದೆ ಒಲೆಯಿಂದ ಮಾಡ್ತಾರೆ ನೋಡಿ, ಸೌದೆಯಿಂದ ಊಟ ಮಾಡ್ತಾರೆ ಬಂದ್ಬಿಟ್ಟು ಕಿಚನ್ ಇದು. ಇಲ್ಲಿ ನೋಡಿದ್ರಲ್ಲ ಎಲ್ಲ ಫುಲ್ ಬಂದ್ಬಿಟ್ಟು ನೀರು ಇಡ್ತಾರೆ ಈ ಥರ ಚಿಕ್ಕ ಕಿಚನ್ನು. ಇಲ್ಲಿ ಇವಾಗ ಎಮರ್ಜೆನ್ಸಿ ಗ್ಯಾಸ್ ಇದೆ, ಫಿಲ್ಟರ್. ಇವಾಗ ಊಟ ನೋಡಿಗಿದೆ ಅಂದ್ಬಿಟ್ಟು ನೋಡಿ ಇಲ್ಲಿ. ಸೊ ಡೈನಿಂಗ್ ಟೇಬಲ್ ನಿಮಗೆ ಒಂದ್ಸತಿ ಬ್ಯಾಕ್ ಕ್ಯಾಮ್ರನ್ನ ತೋರಿಸಿ ಸ್ನೇಹಿತರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಬೆಂಗಾಲಿ ಫುಡ್ ಹೆಂಗಿದೆ ಅಂತ. ಸೊ ಇದೇ ಬಂದ್ಬಿಟ್ಟು ಬೆಂಗಾಲಿ ಊಟ ನೋಡೋಣ. ಸೊ ನೋಡಿ ಹೆಂಗಿದೆ ಅಂತ. ಇದು ಇವೆಲ್ಲ ಕ್ಯಾ ಇವೆಲ್ಲ इसका नाम ये वाला साग है, ये पालंग साग है। ये वाला साग है ना? हाँ। ये गोत्ता लग बंद पापड़ अपला ये वाला ब्रिंजल है। ब्रिंजल हाँ। ये वाला किससे बना है? वाला ये दूसरा साग का ये क्या पकड़ा है नहीं पकोड़ा है ना? हाँ पकड़ा है थोड़ा देखो नोट बंद पकोड़ा सो पापड़ नोड़ा इसमें दिखाओ ये राइस ये वाला दाल है ना? दाल ಇಲ್ಲಿ ಹೆಂಗೆ ಗೊತ್ತಾ ಲಿಂಬು ಬಂದ್ಬಿಟ್ಟು ಅಸ್ಸಾಮಲ್ಲಿ ತುಂಬ ಲಿಂಬುನಾ ಲಿಂಬು ಬಂದ್ಬಿಟ್ಟು ನಿಂಬೆಹಣ್ಣು ನಮ್ಮ ಕಡೆ ಬಟ್ ರೌಂಡ್ ನಿಂಬೆಹಣ್ಣು ಇಟ್ಬಿಟ್ಟು ಈ ಥರ ಬಟ್ ಎಲ್ ಶೇಪಲ್ಲಿ ನೋಡಿ ಈ ಥರ ನಿಂಬೆಹಣ್ಣು ತುಂಬ ಫೇಮಸ್. ಯಾವಾಗ ಬಿದ್ದು ड्राई फ्रूट का बीज है हम कहीं कल सो ಓಕೆ ಜಾಕ್ ಫ್ರೂಟ್ ಗೊತ್ತಲ್ಲ, ಜಾಕ್ ಫ್ರೂಟಿಂದ ಬಂದಿರ್ತಾರೆ ಇಲ್ಲಿ ಬಂದ್ಬಿಟ್ಟು ಬೀಜ ಜಾಕ್ ಫ್ರೂಟ್ ಬೀಜ ಚಟ್ನಿ. ಸೊ ಜಾಕ್ ಫ್ರೂಟ್ ಬೀಜದಲ್ಲಿ ಒಂದು ಚಟ್ನಿ ಮಾಡ್ತಾರೆ ನೋಡಿ, ಫೆಂಟಾಸ್ಟಿಕ್ ಇರೋದು ಟೇಸ್ಟ್. ನಾನು ನಿನ್ನೆ ನೈಟ್ ಮಾಡಿದೆ. ಸೊ ಊಟ ಬಂದ್ಬಿಟ್ಟು ಬೆಂಗಾಲಿ ಫುಡ್ ಬಂದ್ಬಿಟ್ಟು ಸೂಪರ್ ಫೆಂಟಾಸ್ಟಿಕ್ ಫುಡ್. ನಮ್ಮ ದೋಸ್ತು ಡಾರ್ಲಿಂಗ್ ಡಾರ್ಲಿಂಗ್ ಹಾಯ್ 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 ಹಾಯ್. ಇವ್ ಬಂದ್ಬಿಟ್ಟು ನಾನು ಇವ್ರ ಮನೇಲಿ ಸ್ಟೇ ಆಗಿದೆ. ಇವ್ರ ಮನೇಲಿ ಇವರು ಮನೆಯೆಲ್ಲ ತೋರಿಸಿ ಹೆಂಗಿದೆ ಬಟ್ ಹಿಂಗೆಲ್ಲ ಪೂಜೆಗೆ ಅದೆಲ್ಲ ನಾವು ಊಟ ಮಾಡಿಬಿಟ್ಟು ಆಮೇಲೆ ಮನೆ ತೋರಿಸ್ತೀನಿ ನಿಂಗೆ. ಓಕೆ ನಾನು ನಿನ್ನೆ ನೈಟ್ ಎಷ್ಟಡಿ ಇಲ್ಲಿ ಬಂದೆ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ ಒಂದು ಎಷ್ಟೊಂದು ತುಂಬ ಪ್ರಯಾಣ ಮಾಡ್ಕೊಂಡು 100 ಪ್ರಯಾಣ. ನಾನು ಕ್ಲಾರಿಟಿ ವೀಡಿಯೋ ಮಾಡ್ತೀನಿ ಆಮೇಲೆ ನಿಮಗೆ. ಥ್ಯಾಂಕ್ ಯು. ಫುಡ್ ಅಂತೂ ಗುರು ಫೆಂಟಾಸ್ಟಿಕ್ ಗುರು, ಒಳ್ಳೆ ಊಟ. ಏನು ಟೇಸ್ಟ್ ಇವ್ರು ಗೊತ್ತಿಲ್ಲ ನೋಡಿ. ರೈಸ್ ನೋಡಿ, ರೈಸ್ಗೆ ಇದು ಸ್ವೀಟ್ ವೆಜಿಟೇಬಲ್ ಓನ್ಲಿ ವೆಜ್ಜು. ನೋಡಿ ಸ್ವೀಟು ವೆಜಿಟೇಬಲ್ಲು ಹಪ್ಪಳ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ ನೋಡ. ಬಟ್ ಒಂದು ರೈಸ್ಗೆ ಸುಮಾರು ಅಂದರೆ ಒಂದು 5ರಿಂದ 6 ಐಟಮ್ ಇದೆ ನೋಡಿ. ಸೊ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಟೇಸ್ಟ್ ಗುರು. ನಿಜ ಬೆಂಗಾಲಿ ಫುಡ್ಡು ಒಂದು ಟೈಮ್ ಟೇಸ್ಟ್ ಮಾಡಿ. ಬೆಂಗಾಲಿ ತುಂಬ ಚೆನ್ನಾಗಿದೆ. ದಾಲು ಎಲ್ಲ ಕೊಟ್ಟಿದ್ದಾರೆ, ರೈಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು. ನಾನು ಎಷ್ಟೊಂದು ಟೇಸ್ಟ್ ಇದೆ ಗೊತ್ತಾ ನಿಜವಾಗ್ಲೂ ವೆಜ್ಜು. ನನಗೆ ವೆಜ್ ಅಂದರೆ ತುಂಬ ಇಷ್ಟ ನನಗೆ ನೋಡಿ, ತುಂಬ ಚೆನ್ನಾಗಿದೆ ವೆಜ್. ನಾನು ದೋಸೆ ಬಿಟ್ಟು ತಿಂತಾಯಿದ್ದೆ ಇವಾಗ. ಇಷ್ಟೇ ಇದೆ ನೋಡಿ ಮನೆ ಹೆಂಗಿದೆ ಅಂದ್ಬಿಟ್ಟು ಇವ್ರ ಮನೆ. ಸೊ ಇದೆಲ್ಲ ಬಂದ್ಬಿಟ್ಟು ಬಂಬು ಗೊತ್ತಲ್ಲ, ಸೊ ಬಂಬುಯಿಂದ ಮಾಡಿದ್ದಾರೆ. ಜಾಕ್ ಫ್ರೂಟ್ ಬಂದು ತುಂಬ ಫೇಮಸ್ ಬರಲಿ. ಜಾಕ್ ಫ್ರೂಟ್ ನೋಡಿ ಹಿಂಗಿದೆ ಅಂದ್ಬಿಟ್ಟು. ಸೊ ಜಾಕ್ ಫ್ರೂಟು ಅವಾಗ ಬಂದು ತಿಂದಿಲಿಕ್ಕಿದೆ ನಾವು. ಹಾಂ ಖಾಲಿಯ. ಸೊ ಇದು ಬಂದ್ಬಿಟ್ಟು ನೋಡಿ ಕೋಲೆಲ್ಲ ಇರ್ತಾರೆ. ಆಯ್ सागर नाम ना विद्युत का छोटा भैया हाय बोलो हाय अभी करंट आ गया हाँ 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 ಊಟ ನಂಗೆ ತಿನ್ನಕ್ಕಾಗಿದೆ ಗುರು. ತುಂಬ ಊಟ ಅಷ್ಟೊಂದು ಊಟ ಕೊಟ್ಟಿದ್ದಾರೆ. खाना बहुत अच्छा है, सुपर. कैसा हुआ? बहुत मस्त है. बंगाली का खाना है ना, बहुत अच्छा है खाना, सुपर. तुम्हारा घर में कैसा कैसा खाना होता है? तो हमारा घर में इतना सारा आइटम नहीं बनेगा. मतलब तो एक सब्जी थोड़ा सांभर राइस चावल ऐसा बनाएगा. इतना आइटम सारा आइटम नहीं बनेगा. इधर का हर दिन ऐसा बना खाएगा. हाँ 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 ನೋಡ್ರಲ್ಲ. ಸೊ ಕರೆಂಟ್ ಬಂದೈತಿ ನೋಡಿ. ಇದೆಲ್ಲ ಬಂದ್ಬಿಟ್ಟು ಕಿಚನು ನೋಡಿ ತೋರಿಸ್ನಲ್ಲ. ಸೊ ನೀರೆಲ್ಲ ಹಾಕ್ತಾರೆ ಇಲ್ಲಿ. ಚಿಕ್ಕ ಕಿಚನ್ ಈ ಕಡೆ ಡೋರ್ ಇದೆ ನೋಡಿ. ನೋಡ್ಬಿಟ್ಟು ತುಂಬ ಜನ ಹಿಂಗೆ ಮಾಡ್ತಾರೆ ಕಿಚನ್ ನೋಡಿ. ಈ ಕಡೆ ಇದೆಲ್ಲ ಗೊತ್ತಲ್ಲ ಬೀಜ. ಸೊ ಹಂಚಿನ ಹಣ್ಣು ತಿನ್ನೋದು. ಇದಕ್ಕೆ ಕಾತನಾ इधर लकड़ी डालेगा. तो इल्लेಲ್ಲ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋದು. ಇಲ್ಲೆಲ್ಲ बारिश गिरा कुछ नहीं हुआ ना? इधर कैसा गिरा बारिश? ओ इसमें पानी है क्या? इधर में लिखे ना. ओ इधर थोड़ा पानी आया. ನೀರು ಬಂತ ಏನಾಗಲ್ಲ. ಎಷ್ಟು ಸ್ವಲ್ಪ ಲೀಕ್ ಆಗಿದೆ ವಾಟರ್ ಏನಾಗಲ್ಲ. ಯಾವ ಸ್ಟೋರ್ ಕೆಲವರು ಮನ दान है इसमें. पूरा वीडियो पकड़. तो इसमें ಬಂದ್ಬಿಟ್ಟು ನೋಡಿ दान है ना. अब इसमें डाल डालेगा. नहीं उठ सकता ना? ओके नहीं उठ सकता. 1 मिनट कैसे उठ सकता? ओके नहीं चाहिए. अभी नहीं उठ सकता ना इधर. ಅಲ್ಲಿ ನೋಡಿ ಬಂದ್ಬಿಟ್ಟು ಹಚ್ಚಿ ಎಲ್ಲ ಫುಲ್ ಸ್ಟೋರ್ ಆಗ್ತದೆ मैंने वाला. हाँ इसके ऊपर ना. ओके ओ ऐसा उठेगा. दिखा सकता अंदर. ಇಲ್ಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. 1 मिनट ಫೋನ್ ದೇ. ಸೊ ಸ್ನೇಹಿತರೆ ನೋಡಿ ಇಲ್ಲಿ ಬಂದ್ಬಿಟ್ಟು ಸ್ಟೋರೇಜ್ ಹೆಂಗಿರ್ತಾರೆ. ಮೊದಲ ಕಾಲದಲ್ಲಿ ಇರ್ತಾ ಇದ್ದಾರೆ ಸ್ಟೋರೇಜ್ ಎಲ್ಲ. ಸೊ ನೋಡಿ ಭತ್ತ ಫುಲ್ಲು ಸ್ಟೋರ್ ಮಾಡಿದ್ದಾರೆ. ಇಲ್ಲೇ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು.
ಇದಕ್ಕೆಲ್ಲ ಭತ್ತ ಇದು ಮಾಡ್ಕೊಂಬಿಟ್ಟು ನೋಡಿ ಇಲ್ಲಿ ಒಳಗಡೆ ಫುಲ್ಲು ಸ್ಟೋರೇಜ್ ಮಾಡ್ತಾರೆ. इसमें ಪೂರಾ ಏನಾ ದಾನ್ ಯಾವಾಗ ಬೇಕು ಅವಾಗ ಸ್ವಲ್ಪ ತಗೊಳ್ಳೋದು ಇದು ಮಾಡ್ಕೊಂಡು ತಿಂತಾ ಇರೋದು ನೋಡಿ. ಇದಾಗ ಫುಲ್ ಮಾಡ್ಕೊಂಡ್ಬಿಡ್ತಾರಂತ ಇವರು, ಫುಲ್ ಮಾಡ್ಕೊಂಡು ಇದೆಲ್ಲ ಭತ್ತದೆಲ್ಲ. ಸೊ ಮನೆ ತುಂಬ ಇದಾಗಿದೆ. ಓಕೆ अभी निकाल लगा. अच्छा है भाई, बहुत अच्छा है. ಎಲ್ಲ ಪೂರ ದಾನ್ ಕೈನಾ. ಸೊ ಇದೆಲ್ಲ ಬಂದ್ಬಿಟ್ಟು ಸ್ಟೋರೇಜ್ ಮಾಡ್ತಾರೆ, ಸ್ಟೋರ್ ರೂಮು. ಹಾಲೇನಾ ಹಾಲ್. ಸೊ ಇದೆಲ್ಲ ಬಂದ್ಬಿಟ್ಟು ಹಾಲು, ಶೋಕೇಶು, ಲಾಕರ್. ನಾನು ನೈಟ್ ಇಲ್ಲೇ ಮಲಗಿದ್ದೆ ನೋಡಿ, ಫ್ಯಾನ್ ಹಾಕ್ಕೊಂಡು. ಸೊ ತುಂಬ ಗಾಳಿ ಬರ್ತದೆ, ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಇದೆ. ವಿದ್ಯುತ್ ರೂಮ್, ಮಕ್ಕಳ ರೂಮ್. ಸೊ ಬಂದ್ಬಿಟ್ಟು ನಿಮ್ಮ ಇದು ನಮ್ಮ ಫ್ರೆಂಡ್ ಅವ್ರ ವಿದ್ಯುತ್ ರೂಮು ನೋಡಿ ಹೆಂಗಿದೆ ಅದು ರೂಮು. ಫ್ಯಾಂಟಾಸ್ಟಿಕ್ ಆಗಿದೆ. ಅಲ್ಲಿ ಬಂದ್ಬಿಟ್ಟು ಮೇಲೆ ಹೋಗ್ಬೋದಲ್ಲ ಒಳಗಡೆ. ಸೊ ಮೇಲೆ ಹೋಗ್ಬಿಟ್ಟು ಇದ್ರ ಮೇಲೂ ಆದ್ಮಿ ಅಂದರೆ ಇದ್ರ ಮೇಲೆಲ್ಲ ಜನ ಹೋಗ್ಬೋದು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ, ತುಂಬ ಚೆನ್ನಾಗಿದೆ ವಿದ್ಯುತ್ ರೂಮು. ಲಾಕರು ನೋಡಿ ಹೆಂಗೆ ಅಂತ. ಸೊ ಬಂದ್ಬಿಟ್ಟು ಸೆನ್ಸರ್ ಇದೆಲ್ಲ ಇದು ಮಾಡಿದ್ದಾರೆ ಅವ್ರಿಗೆ. ಸೊ ಬಟ್ಟೆ ಎಲ್ಲ ಹಾಕೋಕ್ಕೆ ಬನ್ನಿ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ಒಳಗಡೆಯಿಂದ ರೂಮು. ಸೊ ಡೈನಿಂಗ್ ಟೇಬಲ್ಲು ಮತ್ತು ಇದು ಬಂದ್ಬಿಟ್ಟು ದೇವರ ರೂಮ್ ಇದೆ. ಯಾವಾಗ किसका रूम है? उसका छोटा भाई का रूम, आपका रूम है. ಸೊ ಇದು ಬಂದ್ಬಿಟ್ಟು ಸಾಗರ್ ಬಟ್ ವಿದ್ಯುತ್ छोटा भाई का ಅಂದರೆ ಅವ್ರ ತಮ್ಮ ನಮ್ಮ ಫ್ರೆಂಡ್ ಅವ್ರ ತಮ್ಮ ರೂಮ್ ಇದು. ಇದೆಲ್ಲ ಮೈಕೇನಾ ಡಕ್ ಡಕ್ ಓಕೆ ಬಾಕ್ಸ್ ಸ್ಪೀಕರ್ ಬಾಕ್ಸು. ಓ ಮ್ಯೂಸಿಕ್ ಸಿಸ್ಟಮ್ ಲಾಗೇನಾ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಮಾಡಿದೆ ನೋಡಿ. ಇದು ಬಂದ್ಬಿಟ್ಟು ಇವ್ರ ರೂಮ್ ಇದು. ಚಿಕ್ಕ ರೂಮ್ ಅಂತ ಬಟ್ ತುಂಬ ಚೆನ್ನಾಗಿದೆ. ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ಭಗವಾನ್ ಕಾಗ ಏಳ್ಗರ್ರೆ. ಸೊ ದೇವಸ್ಥಾನ ಇದೆ ನೋಡಿ ಫಸ್ಟು. ಬಂದ್ಬಿಟ್ಟು ಉಪ್ಪುಂಟ್ರೆ ಎಸೆ ಇವಾಗ. ಸೊ ನೋಡಿ ಇದು ಒಂದು ಪೂಜೆಗನೆ ನಮ್ಮ ಜಾತಕ ಇದು ಬಂದ್ಬಿಟ್ಟು ಪೂಜೆ ನೋಡಿ. ಈಗ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ ನೋಡಿ, ಕೃಷ್ಣ ಭಗವಾನ್ ಎಲ್ಲ ಜನ. ಇದು ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಪೂಜೆ ಇದು. ಪೂಜೆ ಮಾಡಿಬಿಟ್ಟು ಮುಂದೆ ಎಂಟ್ರಿ ಆಗೋದು. ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ ಪೂಜೆ ಹಿಂಗಿದೆ ಅಂದ್ಬಿಟ್ಟು ದೇವ್ರ ರೂಮ್ ಇದು. ತುಂಬ ಚೆನ್ನಾಗಿದೆಪ್ಪ ಟೆಂಪಲ್ ದೇವ್ರ ರೂಮನ್ನ ಮೊನ್ನೆ ಒಳಗಡೆ. ಇದು ಬಂದ್ಬಿಟ್ಟು ಎಂಟ್ರಿ ಇದು, ಸ್ಟಾರ್ಟಿಂಗ್ ಎಂಟ್ರಿ ನೋಡಿ ಹಿಂಗೆ ಮಾಡ್ತೀವಿ ಅಂತ. ಸೊ ಮನೆಯಿಂದ ವಾತಾವರಣ ನೋಡ್ಕೊಂಡ್ರೆ ನೋಡಿ ಇಲ್ಲಿ ತುಂಬ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಸಿಟಿಯಿಂದ ತುಂಬ ದೂರ ನೋಡಿ. ಎಲ್ಲ ಅಡಿಕೆ ಮರ ನೋಡಿ, ಎಲೆ ನೋಡಿ ನಾವು ಅಡಿಕೆ ಹಾಕ್ತೀವಲ್ಲ ಪಾನ್ ಎಲೆ. ಸೊ ಎಲೆ ಇಲ್ಲೇ ಇದೆ, ಅಡಿಕೆನೂ ಇಲ್ಲೇ ಸಿಗುತ್ತೆ, ಸುಣ್ಣ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಇವಾಗ ಮನೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ವಿದ್ಯುತ್ ಅವ್ರ ಫಾದರ್ ಇರ್ತಾರೆ ಮನೆಯಲ್ಲಿ. ತುಂಬ ಸ್ಟೈಲಿಶ್ ಆಗಿ ಮಾಡಿದೆ ನೋಡಿ. ಎಲ್ಲ ಫುಲ್ ಬಂಬು ಅಂದರೆ ಬಿದಿರು ಕೋಲ್ ಗೊತ್ತಲ್ಲ, ಬಿದಿರು ಕೋಲಿಂದ ಮಾಡಿರುವಂಥ ಒಂದು ಮನೆ ಇದು. ಈ ಕಡೆ ಎಲ್ಲ ಇದೆಲ್ಲ ಫುಲ್ ಕೋಲ್ ಮನೆ. ಇದು ಇವಾಗ ಹೊಸದ ಮನೆ ಕಟ್ಕೊಂಡಿದ್ದಾರೆ ನೋಡಿ, ತುಂಬ ಸ್ಟೈಲಿಶ್ ಆಗಿ. ಮೇಲೆ ನೋಡಿ ಶೇಪ್ ಹೆಂಗೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತದೆ ಇಲ್ಲಿ ನೋಡಿ. ಶಿವ ಈಶ್ವರ ನೋಡಿ ಇಲ್ಲಿ ಶಿವ ಫೋಟೋ ಇಲ್ಲಿ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಎಂಟ್ರಿಯಲ್ಲಿ ಸಹ ಈ ಥರ ಮನೆ ನೋಡಿ ಹೆಂಗಿದೆ, ತುಂಬ ಫ್ಯಾಂಟಾಸ್ಟಿಕ್. ಇದು ಅದೇ ಅದು ಕಾಲಿಂಗ್ ಬಂದ್ಬಿಟ್ಟು ನನ್ನ ದೋಸ್ತಿ ಇವನು ಹಾಯ್. ಸೊ ಇವನೇ ಮನೆ ಇದು ವಿದ್ಯುತ್ ಮನೆ. ಇವನು ಕಷ್ಟಪಟ್ಟು ಬೆಂಗಳೂರಲ್ಲಿ ಅತ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಡಬಲ್ ಕೆಲಸಗಳು. ಮಾರ್ನಿಂಗ್ ಒಂದು ಕೆಲಸ ಹೋಗ್ತಾನೆ, ಮಾರ್ನಿಂಗ್ ಹೋಗ್ಬಿಟ್ಟು ಬಂದು ಮತ್ತೆ ಈವ್ನಿಂಗ್ ಆಗಿ ಇನ್ನೊಂದು ಕೆಲಸ ಹೋಗ್ತಾರೆ. ಒಂದು ತಿಂಗ್ಳಿಗೆ ಬಂದ್ಬಿಟ್ಟು 30,000 ರೂಪಾಯಿ ಬಟ್ ಅಲ್ಲಿ ದುಡಿದೆ. ಅದು ತುಂಬ ಒಳ್ಳೆ ಹುಡುಗ, ತುಂಬ ಫ್ರೆಂಡ್ ದೋಸ್ತು. ಮಾರ್ನಿಂಗ್ ಒಂದು ಕೆಲಸ, ಈವ್ನಿಂಗ್ ಒಂದು ಕೆಲಸ. ಯಾಕಂದರೆ ಕಷ್ಟಪಡ್ತಾರೆ ಗೊತ್ತಾ, ಒಂದು ದಿನವೂ ಫ್ರೀ ಇರೋಲ್ಲ ಇವನು. ಪ್ರತಿ ದಿನ ಕಷ್ಟಪಟ್ಟು ತುಂಬ ಒಳ್ಳೆ ಕಷ್ಟಪಟ್ಟು ಎಷ್ಟೊಂದು ಕಟ್ಕೊಂಡಿದ್ದಾನೆ ಮನೆ. ತುಂಬ ಖುಷಿ ವಿಷಯ. ಮತ್ತು ರೀಸೆಂಟ್ ಇವಾಗ ಬಟ್ ಮದುವೆ ಆಗಿದೆ ರೀಸೆಂಟಾಗಿ. ಇವನಿಗೆ ಮದುವೆ ಮಾಡ್ಕೊಂಡಿದ್ದಾನೆ. ಮದುವೆ ಮಾಡಿಕೊಂಡು ಸೊ ಆಟೋ ತೊಗೊಂಡು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾನೆ ಇವನು. ತುಂಬ ಖುಷಿ ವಿಷಯ. ಯಾಕಂದರೆ ಪಾಪ ಅಲ್ಲಿ ಬಂದುಬಿಟ್ಟು ಡಬಲ್ ಕೆಲಸ. ಒಂದು ತಿಂಗಳಿಗೆ 30,000 ಇಲ್ಲ 30,000 ಮೇಲೆ ಬಟ್ ದುಡಿತಾ ಇದ್ದೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದ. ಮಾಡಿಬಿಟ್ಟು ಚೆನ್ನಾಗಿ ಇಟ್ಕೊಂಬಂದು ಇವಾಗ ಮದುವೆ ಆಗ್ಬಿಟ್ಟು ರೀಸೆಂಟಾಗಿ. ಮದುವೆ ಮಾತ್ರ ಚೆನ್ನಾಗಿ ಮದುವೆ ಬಟ್ ಸೂಪರಾಗಿ ಮದುವೆ ಮಾಡ್ಕೊಂಡಿದ್ದಾನೆ ಮದುವೆ ಎಲ್ಲ. ಮತ್ತು ಒಂದು ಆಟೋ ಇದೆ, ಒಂದು ತೋರಿಸಿ ನನಗೆ. ಹಾಗೆ ಜೊತೆ ನೋಡಿ ಆಟೋ ತೊಗೊಂಬಂದು ನೋಡಿ, ಆಟೋ ತೊಗೊಂಬಟ್ಟು ಆಟೋ ಓಡಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿದೆ ಇವರು ಆಟೋ ಮಾತ್ರ ನೋಡಿ. ಇನ್ನೊಂದು ಬಿಸ್ನೆಸ್ ಇದೆ ಅಂತ ಇವಾಗ ಬೆಂಗಳೂರಲ್ಲಿ ಇಷ್ಟೊಂದು ಕಷ್ಟಪಟ್ಬಿಟ್ಟು ಬಂದು ನೋಡಿ ಹೆಂಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಇವಂದೇ ಆಟೋ ಇದು ವಿದ್ಯುತ್ ನೋಡ. ಆಟೋ ತೊಗೊಂಡಿದೆ ನೋಡಿ, ತುಂಬ ಖುಷಿ ವಿಷಯ. ನೇಚೆ ಇದ್ರ ಜುಕ್ಕಾಗ ಹೋಜಾಗ ಇವಾಗ ಆಚೆ ಆಗ್ತಾಯಿದ್ದೀನಿ ಆಟೋ ನೋಡಿ. ಆರಾಮ್ಸೆ ಬ್ರೇಕ್ ಮರ್ರ. ಸೊ ಅದು ಬಂದ್ಬಿಟ್ಟು ವಿದ್ಯುತ್ ಆಟೋ ನೋಡಿದ್ರೆ ಹೆಂಗಿದೆ ನಮ್ಮ ಆಟೋ. ಸೊ ತುಂಬ ಚೆನ್ನಾಗಿದೆ ಗುರು, ಫ್ಯಾಂಟಾಸ್ಟಿಕ್ ಆಗಿದ್ರು ಆಟೋ ನೋಡಿ. ಇದೇ ಬಿಸ್ನೆಸ್ ಒಂದು ಬಟ್ ಲೈಫ್ ಸೆಟ್ಲ್ ಆಯ್ತು ಹೆಂಗೆ ಗೊತ್ತಾ ಇಲ್ಲಿ. ಬಟ್ ಸಿಟಿ ಅಷ್ಟೊಂದು ಬೇಕಾಗಿಲ್ಲ. ಇವರು ಅಕ್ಕಿಯೆಲ್ಲ ಇವರೇ ಬೆಳೀತಾರೆ ಇರ್ಬೋದು. ಬಟ್ ನಾನು ತೋರಿಸ್ತೇನೆ ಈಗ. ನಾನು ಭತ್ತ ಬೆಳೀತಾರೆ, ಎಲ್ಲ ಬೆಳೀತಾರೆ. ಭತ್ತ ಬೆಳೆದ್ಬಿಟ್ಟು ಇಲ್ಲೇ ಬಟ್ ಊಟಕ್ಕೇನು ಕಮ್ಮಿ ಇಲ್ಲ. ತಿನ್ನೋಕ್ಕೆ ಭತ್ತ ತರಕಾರಿ ಎಲ್ಲ ಬೆಳೀತಾರೆ. ಊಟಕ್ಕೆ ತುಂಬ ಚೆನ್ನಾಗಿದೆ. ಏನಂದ್ರೆ ಸ್ವಲ್ಪ ಅಮೌಂಟಿಗೆ ಪ್ರಾಬ್ಲಮ್ಮು. ಈಗ ಮತ್ತೆ ಬೆಂಗಳೂರಿಗೆ ಹೋಗ್ತಾ ನಾನು. ಇವಾಗ ಒಳ್ಳೆ ಸೆಟ್ಲ್ ಆಗಿದೆ ಲೈಫ್. ಇವಾಗ ಮದುವೆ ಮಾಡಿಕೊಂಡು ಆಟೋ ತೊಗೊಂಡು ಆಟೋ ಬಿಸ್ನೆಸ್ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾನೆ. ಚೆನ್ನಾಗಿ ಒಳ್ಳೆ ಮನೆ ನೋಡಿದಲ್ಲ ಮನೆ ಹೆಂಗಿದೆ ಅಂದ್ಬಿಟ್ಟು. ಒಳ್ಳೆ ಮನೆ ಕಟ್ಕೊಂಡಿದ್ದಾನೆ. ಸೊ ತುಂಬ ಒಳ್ಳೆ ಹುಡುಗ. ನಾನು ನಿನ್ನೆ ಆ್ಯಕ್ಚುಲಿ ಬಂದೆ. ನಾನು ನಿನ್ನೆ ಹೆಂಗೆ ಬಂದೆ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು.
ನೋಡಿ ಇವ್ರ ಮನೆ ವಾತಾವರಣ ಹೆಂಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಮನೆ. ಹಾಯ್ ನಾಮ್ ಪೋತಿಕ್ ದಾಸ್. ಹಾಂ ಪೋತಿಕ್ ದಾಸ್. ಇದು ಬಂದ್ಬಿಟ್ಟು ಅವರ ಅಣ್ಣ ಅವ್ರ ಮಗ. ಸೊ ಮನೆ ನೋಡಿದ್ರಲ್ಲ ಹೆಂಗಿದೆ ಅಂತ. ಸೊ ಎಲ್ಲ ಅಡಿಕೆ ತೋಟ ಮನೆ ನೋಡಿ, ಫುಲ್ಲು ಜಂಗಲ್ ಥರ. ಇಲ್ಲಿ ಬಂದ್ಬಿಟ್ಟು ಹಸು ಇರ್ತಾವೆ, ಇಲ್ಲಿ ನೈಟ್ ಬರುತ್ತೆ ಹಸು, ನಾನು ತೋರಿಸ್ತೀನಿ ನಿಮಗೆ. ಬಂದ್ಬಿಟ್ಟು ಹಸು ಮನೆ ಇದು ಅವ್ರ ಮನೆ. ತುಂಬ ಚೆನ್ನಾಗಿದೆ ಮನೆ, ಫೆಂಟಾಸ್ಟಿಕ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ.